ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಲೋ, ನಾನು ಹೇಳಿದ ಟೈಮ್ಗಿಂತ 5 ನಿಮಿಷ ಲೇಟಾಗಿ ಬಂದಿದ್ದೀರಲ್ಲ, ಯಾಕೆ? ದುಡ್ಡು ತಂದಿದ್ದೀರಾ? ಹಾಂ ಹೌದು. ಎಲ್ಲಿ? ಬ್ಯಾಗ್ ಏನು ಕಾಣಿಸ್ತಿಲ್ಲ. ಬ್ಯಾಗ್ನ ಮೇಲೆ ತೋರಿಸಿ. ಯು ನೋ ವಾಟ್, ಸರಿಯಾಗಿ ಕಾಣಿಸ್ತಿಲ್ಲ. ಒಂದ್ಸಲಿ ಬ್ಯಾಗ್ನ ಮೇಲೆತ್ತಿ ಒಂದು ರೌಂಡ್ ಹಾಕಿ. ಓಕೆ ಓಕೆ ಓಕೆ, ಗುಡ್ ಬಾಯ್. ಬೈ ದ ವೇ, ಬ್ಯಾಗ್ ಮಾತ್ರ ಇದೆಯಾ ಅಥವಾ ಅದರಲ್ಲಿ ದುಡ್ಡು ಕೂಡ ಇದೆಯಾ? ದುಡ್ಡು ತಂದಿದ್ದೀನಿ. ಇದನ್ನು ತಗೊಂಡು ನಮ್ಮಮ್ಮನ ಬಿಟ್ಬಿಡಿ ಪ್ಲೀಸ್. ಓಕೆ, ಈಗ ಬ್ಯಾಗ್ನ ಹಿಡ್ಕೊಂಡು ಹಾಗೇ ಮುಂದೆ ನಡ್ಕೊಂಡು ಹೋಗು. ಹಲೋ, ಏನ್ ಒಬ್ನೇ ಹೋಗ್ತಿದ್ಯಾ? ನಿನ್ ಹೆಂಡ್ತಿನೂ ಜೊತೆಲಿ ಕರ್ಕೊಂಡು ಹೋಗು. ಲಿಸನ್, ತುಂಬಾ ಗಾಬರಿ ಏನಾಗೋದು ಬೇಡ. ಹಾಗೆ ಮುಂದೆ ಹೋಗ್ತಾ ಇರೋ, ಸ್ಟ್ರೇಟ್ ಹೋಗು. ಹಾ, ಸ್ಟಾಪ್ ಸ್ಟಾಪ್ ಸ್ಟಾಪ್. ಈಗ 2 ಹೆಜ್ಜೆ ರೈಟ್ಗೆ ಹೋಗು. ಸಾಕು ಸಾಕು ಸಾಕು. ಹಾಗೆ ಹಿಂದೆ ತಿರುಗಿ ನೋಡು. ಏಯ್, ಏನ್ ಎದುರುಗಡೆ ನೋಡ್ತಾ ಇದೀಯಾ? ಸ್ವಲ್ಪ ಮರದ ಮೇಲ್ ನೋಡು. Come here, Atema.
ಪಾಪ ಅವನ್ ಗೋಳಾಟ ನೋಡಕ್ಕಾಗ್ತಿಲ್ಲ. ಹೇ, ಏನ್ ಮಾಡ್ದೆ ನಮ್ಮಮ್ಮಂಗೆ? ಐ ಆಮ್ ಸೋ ಸಾರಿ ರಿಷಿ. ಯು ನೋ ವಾಟ್, ನಿಂಗೆ ಟೈಮ್ ಸೆನ್ಸೇ ಇಲ್ಲ. ಐ ಆಮ್ ರಿಯಲಿ ಸಾರಿ. ಬಾಯ್. ಹೇ ಹೇ, ಏನ್ ಹೇಳ್ತಿದ್ಯಾ? ಅತ್ತೆಮ್ಮ, ಹಾಗಾಗಿದ್ದಕ್ಕೆ ಕಾರಣ ನಾನೇ ಅಮ್ಮ. ಇನ್ನೊಂದು 5 ನಿಮಿಷ ಬೇಗ ಬಂದಿದ್ರೆ ನಿಮ್ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಕಮ್ಮಿ ಅವರೇ, ಅಮ್ಮ ಕಮ್ಮಿ. ಮಾವ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲಮ್ಮ, ರಿಷಿನು ಕಂಬ್ಲಿ ಹಣ ತಗೊಂಡು ಇಷ್ಟೊತ್ತಿಗೆ ತಲುಪಿರ್ತಾರಲ್ಲ. ಹಾಂ ಮಾವ, ಇಷ್ಟೊತ್ತಿಗೆಲ್ಲ ತಲುಪಿರ್ತಾರೆ. ಹೇಗೋ ತಾರ ಸೇಫಾಗಿ ಮನೆಗೆ ಬಂದರೆ ಸಾಕು. ಅಪ್ಪ, ನೀವೇನು ಹೆದರ್ಕೋಬೇಡಿ, ಅಮ್ಮ ಸೇಫಾಗಿ ಮನೆಗೆ ಬರ್ತಾರೆ. ಅಯ್ಯೋ, ಮರ್ತೇ ಬಿಟ್ಟಿದ್ದೆ, ಅಮ್ಮ ಇವತ್ತು ಮನೆಗೆ ಬರ್ತಿದ್ದಾರೆ ಅನ್ನೋ ಖುಷಿಲಿ ನಾನೇ ಅಡುಗೆ ಮಾಡೋಣ ಅಂತಿದ್ದೆ. ಮಾತಾಡ್ಕೊಂಡು ಮರ್ತೇ ಹೋಗಿದ್ದೀನಿ ನೋಡಿ. ಬಂದೆ ಅಪ್ಪ. ಹೆಚ್ಚಿನ ನಾನು ಬರ್ತೀನಿ. ನೀನಲ್ಗೆ ಅಡುಗೆ ಆದ್ಮೇಲೆ ಕರಿತೀನಿ, ಬಂದು ಊಟ ಮಾಡುವಂತೆ. ತಿನ್ನಕ್ಕಲ್ಲ, ಹೆಲ್ಪ್ ಮಾಡಕ್ಕೆ ಚಿನ್ನ. ನೀನು ನನಗೆ ಹೆಲ್ಪ್ ಮಾಡ್ತೀಯಾ? ಸರಿ ಬಾ. ಎಲ್ಲಿದ್ಯೋ ನೀನು? ಕಣ್ಮುಂದೆ ಬಾ, ನಿನ್ನ ಸಿಗ್ದಾಕ್ಬಿಡ್ತೀನಿ. ನನ್ ಮೇಲೆ ದ್ವೇಷ ಇದ್ರೆ ನನ್ಗೇನಾದ್ರೂ ಮಾಡು, ಅದೇ ಪಾಪ ಕಣೋ. ನಮ್ಮ ಅಮ್ಮಂಗೆ ಯಾಕೆ ಹೀಗೆಲ್ಲ ಮಾಡ್ದೆ? ನೀನ್ ಹೇಳಿದ ಮಾತನ್ನ ಕೇಳಿ, ನಿನ್ ಮಾತಿಗೆ ಒಪ್ಪಿ, ನೀನ್ ಹೇಳ್ದಷ್ಟು ದುಡ್ಡು ತಂದಿದೀವಲ್ಲ, ಆ ದುಡ್ಡನ್ನ ತಗೊಂಡು ನನ್ನ ತಾಯಿನ ಸುಮ್ಮನೆ ಬಿಡ್ಬೋದಾಗಿತ್ತಲ್ಲ. ಯಾಕೆ ಹೀಗೆ ಮಾಡ್ದೆ? ನಿನ್ನ ಅಂತೂ ನಾನು ಸುಮ್ಮನೆ ಬಿಡಲ್ಲ. ಯಾಕೆ ನಮ್ಮ ಅತ್ತೆ ಮಗ ಹಿಂಗ್ ಮಾಡ್ದೆ? ನಮ್ಮ ಅತ್ತೆಮ್ಮ ನಿಂಗೆ ಏನ್ ಮಾಡಿದ್ರು? ಪಾಪ ನಮ್ಮ ಅತ್ತೆಮ್ಮ ಅನ್ಯಾಯವಾಗಿ ಅಂತವ್ರನ್ನ ಸಾಯಿಸ್ಬಿಟ್ಟಲ್ಲ. ನಿನ್ನಂತೂ ಸುಮ್ಮನೆ ಬಿಡಕ್ಕಿಲ್ಲ. ಕಂಡಿಡ್ದೇ ಹಿಡಿತೀವಿ. ಕಂಡಿಡ್ದು ಏನ್ ಬಂತು? ನಮ್ಮ ಅತ್ತೆಮ್ಮ ಅಂತೂ ವಾಪಸ್ ಬರಕ್ಕಿಲ್ವಲ್ಲ. ಎಲ್ಲಿದ್ಯೋ ನೀನು? ಎಲ್ಲೋ ನಿಂತ್ಕೊಂಡು ಮಾತಾಡೋದಲ್ಲ, ಕಣ್ಮುಂದೆ ಬಾ, ಸಿಗ್ದಾಕ್ಬಿಡ್ತೀನಿ ನಿನ್ನ. ಏಯ್, ಕೂಲ್ ಕೂಲ್ ಕೂಲ್. ಏನು, ನಾನು ನಿಮ್ಮಮ್ಮನ್ನ ಸಾಯಿಸಿದ್ದೀನಿ, ಸೊ ನೀನು ನನ್ನನ್ನ ಸಾಯಿಸ್ತೀಯಾ? ಅದೇನೋ ಲೆಕ್ಕ ಚುಕ್ತ ಅಂತಾರಲ್ಲ, ಅದೇನಾ ಇದು? ಏಯ್, ನೀನ್ ಎಲ್ಲೇ ತಲೆ ಮರೆಸ್ಕೊಂಡಿದ್ರು ನಿನ್ನ ಕಂಡಿಡ್ತೀನಿ. ನಿನ್ನ ಕಂಡಿಡ್ದು ನಿನ್ನ ಹೂತಾಕ್ತೀನಿ. ಎಸ್, ನಾನು ಇಲ್ಲೇ ಎಲ್ಲೋ ಇದ್ದೀನಿ, ಬಟ್ ನಾನು ನಿನ್ನ ಕೈಗೆ ಸಿಗಲ್ಲ. ನೀನು ಆಕ್ಚುಲಿ ನನ್ನ ಹುಡುಕ್ಬೋದಾಗಿತ್ತು, ಬಟ್ ನಿಮ್ಮ ಮಾಮ್ಗಿಂತ ನಾನೇ ಜಾಸ್ತಿ ಇಂಪಾರ್ಟೆಂಟಾ? ಅಲ್ಲ ತಾನೇ? ಮೊದಲು ಹೋಗಿ ಅಲ್ಲಿ ನೇತಾಡ್ತಿರೋ ಬಾಡಿನ ನೋಡು, ಅವಾಗ ಗೊತ್ತಾಗುತ್ತೆ ಅಲ್ಲಿರೋದು ತಾರ ಅಲ್ಲ ಅಂತ. ಯಾಕೆ ರಿಷಿ, ನಂಬಿಕೆ ಬರ್ತಿಲ್ವಾ? ಅರೆ ಹೋಗ್ ನೋಡು, ಆಮೇಲೆ ನಿನಗೂ ನಂಬಿಕೆ ಬರುತ್ತೆ.
ಎಲ್ಲಿದ್ಯೋ ನಮ್ಮಮ್ಮ ಇಲ್ಲಿ ಅವ್ರಿಗೇನು ಮಾಡಿದೆ ಹೇಳು. ಏಯ್ ವಾಯ್ಸ್ ರೈಸ್ ಮಾಡಬೇಡ. ಅಲ್ಲಿರೋದು ನಿಮ್ಮಮ್ಮನ ಡೆಡ್ ಬಾಡಿ ಅಲ್ಲ ಅಂತ ಗೊತ್ತಾಗಿದ ತಕ್ಷಣ ಅಷ್ಟೊಂದು ಧೈರ್ಯ ಬಂದ್ಬಿಡ್ತಾ? ಲಿಸನ್ ರಿಷಿ, ನಿಮ್ಮ ಮಾಮ್ ಇನ್ನು ನನ್ನ ಜೊತೆ ಇದ್ದಾರೆ ಅನ್ನೋದನ್ನ ಮರಿಬೇಡ. ಇದು ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ತೋರಿಸೋದಕ್ಕೆ ಒಂದು ಗ್ಲಿಮ್ಸ್ ಅಷ್ಟೇ. ತುಂಬ ಜಾಸ್ತಿ ಮಾತಾಡಿದ್ರೆ ಆ ಬೊಂಬೆ ಇರೋ ಜಾಗದಲ್ಲಿ ನಿಜವಾಗ್ಲೂ ನಿಮ್ಮ ಮಾಮ್ ಇರ್ತಾರೆ, ಹುಷಾರ್. ಹೇ ಇಲ್ಲ ಇಲ್ಲ, ನಾವು ಅಮ್ಮಂಗೆ ಏನೂ ಮಾಡಿಲ್ಲ ತಾನೆ. ಪ್ಲೀಸ್ ಅವ್ರಿಗೇನು ಮಾಡಬೇಡ. ನೀನು ಕೇಳಿದಷ್ಟು ಅಮೌಂಟು ನಾನು ತಂದಿದ್ದೀನಿ. ಆ ಅಮೌಂಟ್ ತೊಗೊಂಡು ನಾವು ಅಮ್ಮನ್ನ ಬಿಟ್ಬಿಡು. ಅವ್ರಿಗೇನಾರು ಆದರೆ ನಾನು ಸುಮ್ಮನೆ ಬಿಡಲ್ಲ. ಪ್ಲೀಸ್ ಅವ್ರಿಗೇನು ಮಾಡಬೇಡ. ಇದು ಕರೆಕ್ಟ್ ಆಗಿದೆ. ಮಾತು ಯಾವಾಗಲೂ ಹೀಗಿರಬೇಕು. ತಗ್ಗಿ ಬಗ್ಗಿ ನಡೆಯೋಕೆ ಮೊದಲು ಕಲ್ತ್ಕೋ, ಓಕೆ? ದುಡ್ಡು ಕೊಡುವಂತೆ, ಆದರೆ ಈಗಲೇ ಬೇಡ. ಎಲ್ಲಿಗೆ ಬರಬೇಕು, ಯಾವಾಗ ಬರಬೇಕು, ಎಲ್ಲ ಡೀಟೇಲ್ಸ್ನ ನಾನು ಬೇಗ ಹೇಳ್ತೀನಿ. ಸಿ ಯು ಸೂನ್. ಹಲೋ ಹಲೋ, ಇದೇನ್ ಸರ್ ಹಿಂಗ್ ಮಾಡೋನೆ? ಸದ್ಯ ಅದ್ಯಾರು ದೊಡ್ಡವನು? ನಮ್ಮತ್ತೆಮ್ಮಂಗೆ ಏನೂ ಆಗಿಲ್ಲ ಸರ್. ನಮ್ಮತ್ತೆಮ್ಮಂಗೆ ಖಂಡಿತವಾಗ್ಲೂ ಏನೂ ಆಗಿರಲ್ಲ ಸರ್. ನಾ ಹುಡ್ಕೊಂಬ. ಹೌದು ಕಮಲಿ ಅವರೇ, ಮಾಮ್ ಸೇಫ್ ಆಗಿರ್ಬೇಕಷ್ಟೆ. ಇವರು ನಮ್ಗಿಷ್ಟು ದುಡ್ಡು ಬೇಕು ಅಂತ ಹೇಳಿ ನಮ್ಮನ್ನು ಇಲ್ಲಿವರೆಗೂ ಕರೆಸ್ಕೊಂಡು ದುಡ್ಡು ತಗೊಳ್ದೆ ಅಮ್ಮನೂ ಬಿಡದೆ ಯಾಕೆ ಹೀಗೆಲ್ಲ ಆಟ ಆಡಿಸ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಇವ್ರ ಪ್ಲಾನ್ ಏನು ಅಂತ ನನಗೆ ಗೊತ್ತಾಗ್ತಿಲ್ಲ. ಹೆಲ್ಪ್ ಮಾಡ್ತೀನಿ ಅಂತ ಬಂದು ಶಾವ್ಗೆ ತಿಂತಾ ಇದೆಯಾ? ಚಿನ್ನ, ಅದು ನೀನು ನಾನು ಹೇಳ್ಕೊಟ್ಟಂಗೆ ಉರ್ದಿದ್ಯಾ ಅಂತ ಚೆಕ್ ಮಾಡ್ತಿದ್ದೆ. ಸೂಪರ್ ಚಿನ್ನ, ಚೆನ್ನಾಗಿ ಮಾಡಿದ್ಯಾ, ಪರವಾಗಿಲ್ಲ, ಈಗ ಕಲಿತಾ ಇದೆಯಾ. ಥ್ಯಾಂಕ್ಸ್ ಫಾರ್ ದ ಅಪ್ರೂವಲ್. ಅಲ್ಲಿಡು, ಪಾಯಸಕ್ಕೆ ಸಾಕಾಗಲ್ಲ. ಏನ ಒಟ್ನಲ್ಲಿ ಅತ್ತೆ ಬರ್ತಾರೆ ಅಂತ ನೀನು ಅಡುಗೆನೇ ಕಲ್ತ್ಬಿಟ್ಟೆ ಅಲ್ಲ? ಪಾಪ ಅಮ್ಮಂಗೆ ಕಿಡ್ನಾಪರ್ಸ್ ಏನು ತಿನ್ನಕ್ಕೆ ಕೊಟ್ಟಿರಲ್ಲ. ತುಂಬಾ ಹಶ್ವಾಗಿರುತ್ತೆ ಅನಿಸುತ್ತೆ. ಅಮ್ಮ ಬಂದಿದ ತಕ್ಷಣ ನಾನು ಅಡುಗೆ ಮಾಡಿದ್ದು ಅಂತ ಗೊತ್ತಾದರೆ ಹೊಟ್ಟೆ ತುಂಬ ಖುಷಿಯಾಗಿ ಊಟ ಮಾಡ್ತಾರೆ. ಹೌದು ಚಿನ್ನ, ಒಟ್ನಲ್ಲಿ ನೀನು ಖುಷಿಯಾಗಿರೋದು ನೋಡಿದ್ರೆ ನನಗೆ ಖುಷಿ ಅಮ್ಮ. ಅತ್ತೆ ವಾಪಸ್ ಬಂದಮೇಲೆ ಮನೆಗೆ ಎಲ್ಲ ಸರಿ ಹೋಗುತ್ತೆ. ನೀನು ಲವಲವಿಕೆ ಅಂದರೆ ನನಗೆ ಅಷ್ಟೇ ಸಾಕು. ಹೌದು ಅಮ್ಮ, ಈ ಮನೆಗೆ ಅಮ್ಮನೇ ಶಕ್ತಿ. ಅವರಿಲ್ಲ ಅಂದರೆ ಮನೇಲಿ ಉತ್ಸಾಹನೇ ಇರಲ್ಲ. ಅಪ್ಪನ ನೋಡಿದ್ಯಲ್ಲ ಹೇಗೆ ಕುಗ್ಗೋಗಿದ್ದಾರೆ ಅಂತ. ಸರಿ, ಅದು ಬಿಡು. ಪಲ್ಯ ಮಾಡಬೇಕು, ಅದರ ರೆಸಿಪಿ ಏನು ಅಂತ ಯೂಟ್ಯೂಬಲ್ಲಿ ಚೆಕ್ ಮಾಡು. ಯೂಟ್ಯೂಬ್ ಅಂತೆ ನಾನಿಲ್ವಾ? ನಾನು ಹೇಳ್ತೀನಿ ಮಾಡು. ಸರಿ ಹೇಳಪ್ಪ. ಮೊದಲಿಗೆ ಸ್ಟೌವನ್ನು ಆನ್ ಮಾಡಿ ಅದರ ಮೇಲೆ ಬಾಂಡಲಿಯನ್ನು ಇಟ್ಟು 2 ಚಮಚ ಎಣ್ಣೆಯನ್ನು ಬಿಡಬೇಕು. ಚಿನ್ನ, ಕನ್ಫ್ಯೂಸ್ ಮಾಡ್ಕೋಬೇಡ, ಅಡುಗೆಗೆ ಹಾಕೋ ಎಣ್ಣೆ. ಚಿನ್ನ, ಈ ಅದೇನು ರಾಗಿ ಥರ ಬರುತ್ತಲ್ಲ ಚಿನ್ನ, ಕಪ್ಪುಗೆ ಏನಂತಾರೆ? ಕಪ್ಪು ರಾಗಿ. ನಿನ್ನ ತಲೆ, ಅದು ಸಾಸಿವೆ. ಸಾಸಿವೆ, ಅದೇ ಚಿನ್ನ. ಅದು ಹಾಕ್ಬಿಟ್ಟು ಅದು ಪಟಪಟ ಅಂತ ಬಡ್ಕೊಳ್ಳುತ್ತೆ. ಅವಾಗ ಕೈಗೆ ಸಿಕ್ಕಿದ ತರಕಾರಿನೆಲ್ಲ ಹೆಚ್ಚಿಬಿಟ್ಟು ಹಂಗೆ ಒಳಗಡೆಗೆ ಹಾಕಿ ಫ್ರೈ ಮಾಡಿದ್ರೆ ಪಲ್ಯ ಮುಗೀತು. ಉಪ್ಪು ಖಾರ ಏನು ನಿಮ್ಮ ತಾತ ಹಾಕ್ತಾರಾ? ಅಡುಗೆ ಮಾಡ್ತಿರೋದು ನಮ್ಮ ತಾತನ ನೀನು ತಾನೆ, ನೀನು ಹಾಕ್ಬೇಕು. ಹೋಗಿ ಹೋಗಿ ನಿನ್ ಕೇಳ್ತಾ ಇದ್ದೀನಲ್ಲ, ನನಗೆ ಗೊತ್ತು, ನಾನು ಮಾಡ್ಕೋತೀನಿ, ನೀನು ಹೋಗು. ಫ್ರೀಯಾಗಿ ಸಿಗೋದು ಅಡ್ವೈಸ್, ಜನ ಅದನ್ನೂ ತಗೊಳಲ್ವಲ್ಲ. ನಮ್ಮ ಕಾಲದಲ್ಲಿ ಹಿಂಗಿರಲಿಲ್ಲ. ರಚ್ಚು, ನನಗೆ ಹೆಚ್ಚಾಗಿ ಅಡುಗೆ ಕೆಲಸಗಳೆಲ್ಲ ಮಾಡೋ ಅಭ್ಯಾಸ ಇಲ್ಲ. ಯಾಕೆ ಸುಮ್ಮನೆ ತೊಂದರೆ ತಗೋತೀಯ? ಅಪ್ಪ, ಅಮ್ಮ ಬರ್ತಿದ್ದಾರೆ ಅನ್ನೋ ಖುಷಿಲಿ ಇದೆಲ್ಲ ಕಷ್ಟ ಅಂತಾನೆ ಅನ್ಸಲ್ಲ. ನಂಗೆ ಬರ್ದೇ ಇರೋದನ್ನ ಕೂಡ ಕಲ್ತು ಮಾಡ್ತೀನಿ. ನೀವೇ ನೋಡ್ತೀರಿ, ಅಮ್ಮ ಸೂಪರಾಗಿ ಅಡುಗೆ ಮಾಡಿದ್ಯಾ ಅಂತಾರೆ. ಓಕೆ, ನಿನ್ನಿಷ್ಟ. ಚಿನ್ನ, ಕೇಳಿಸ್ಕೊಂಡ? ಚೆನ್ನಾಗಿ ಮಾಡ್ಬೇಕಂತೆ, ಬಾ ನಾನು ಮಾಡ್ತೀನಿ. ಕೈಯಲ್ಲಿ ಏನಿದೆ ನೋಡು. ರಿಷಿ ಸರ್, ಒಂದು ಕ್ಷಣಕ್ಕೆ ಆ ಗೊಂಬೆ ನೋಡಿ ಅತ್ತೆ ಮನೆ ಅನ್ಕೊಂಡು ಹಿಂಗೆಲ್ಲ ಆಗೋಯ್ತು ಸರ್. ನನಗೂ ಅಷ್ಟೇ ಕಮಲಿ ಅವರೇ, ತುಂಬಾ ಭಯ ಆಗೋಗಿತ್ತು. ಆದರೆ ಇವರು ಅಮ್ಮ ಎಲ್ಲಿದ್ದಾರೆ ಅಂತಲೂ ಹೇಳ್ದಿರಾ ನಮಗೆ ಫೋನು ಮಾಡಿದ್ರೆ ಏನಕ್ಕೆ ಹಿಂಗೆ ಆಟ ಆಡಿಸ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ.
ಇವ್ರನ್ನ ಎಲ್ಲಿ ಅಂತ ಹುಡ್ಕೋದೀಗ? ಇವ್ರು ಫೋನ್ ಮಾಡೋ ತನಕ ನಾವು ಕಾಯಲೇಬೇಕು. ಅವರೇ ಕಾಲ್ ಮಾಡಿ. ಹಲೋ, ನಾವು ಅಮ್ಮ ಎಲ್ಲಿ? ಯಾಕೆ ಹೀಗೆ ಆಟ ಆಡಿಸ್ತಿದ್ಯಾ ಹೇಳು. ಸಮಾಧಾನ. ಲೌಡ್ ಸ್ಪೀಕರ್ ಆನ್ ಮಾಡು. ನಿನ್ ಹೆಂಡ್ತಿನೂ ನನ್ನ ಮಾತು ಕೇಳಿಸ್ಕೊಳ್ಳಿ. ಸರಿ. ನೀವು ನಿಮ್ ತಾಯಿನ ಹುಡುಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ ಅಲ್ವಾ? ನಿನಗೆ ನಿನ್ ತಾಯಿ ಬೇಕು ಅಂದ್ರೆ ನಾನ್ ಹೇಳ್ದಂಗ್ ಮಾಡ್ಬೇಕು. ಆಗ್ಲಿಂದ ನೀನ್ ಹೇಳ್ದಾಗೆ ಕೇಳ್ತಿದೀವಿ, ನೀನ್ ಹೇಳಿದ ಕಡೆ ಬಂದಿದೀವಿ. ಈಗ ಏನ್ ಮಾಡ್ಬೇಕು ಹೇಳು. ದಯವಿಟ್ಟು ಅದೇನ್ ಮಾಡ್ಬೇಕು ಅಂತ ಹೇಳು. ದಯವಿಟ್ಟು ನಿನ್ ಕೈ ಮುಗಿ ಕೇಳ್ಕೊತೀನಿ. ನಮ್ಮ ಮತ್ತೆ ಮುಂದ್ ಬಿಟ್ಬಿಡು. ಕೈ ಮುಗಿಯೋದು, ಕಾಲಿಗೆ ಬೀಳೋದು ಇದೆಲ್ಲ ಏನು ಬೇಕಾಗಿಲ್ಲ. ಪಾಪ ನಿಮ್ ಕಷ್ಟ ನನಗೆ ಅರ್ಥ ಆಗುತ್ತೆ. ಓಕೆ, ಈಗೊಂದು ಸ್ಮಾಲ್ ಗೇಮ್ ಆಡೋಣವಾ? ನನಗೆ ಗೇಮ್ಸ್ ಅಂದ್ರೆ ತುಂಬಾ ಇಷ್ಟ. ಗೇಮ? ಓಕೆ, ಈಗ ನೀನಿರೋ ಜಾಗದಿಂದ ಸ್ವಲ್ಪ ಮುಂದೆ ಬಾ. ಅಲ್ಲೊಂದು ಬಾಕ್ಸ್ ಕಾಣಿಸುತ್ತೆ. ಆ ಬಾಕ್ಸ್ನ ಓಪನ್ ಮಾಡು. ಆ ಬಾಕ್ಸಲ್ಲಿ ಒಂದು ಕವರ್ ಕಾಣಿಸುತ್ತೆ. ಆ ಕವರಲ್ಲಿ 2 ಬಟ್ಟೆ ಇರುತ್ತೆ. ಒಂದು ನಿನ್ನ ಹೆಂಡತಿಗೆ ಕೊಡು, ಇನ್ನೊಂದು ನೀನಿಟ್ಕೋ. ಈಗ ನಿನ್ ಕೈಯಲ್ಲಿರೋ ಬಟ್ಟೆನ ನಿನ್ ಹೆಂಡತಿ ಕಣ್ಣಿಗೆ ಕಟ್ಟು. ಅವಳ ಕೈಯಲ್ಲಿರೋ ಬಟ್ಟೆನ ಅವಳು ನಿನ್ನ ಕಣ್ಣಿಗೆ ಕಟ್ಲಿ. ಏನ್ ಮುಖ ನೋಡ್ತಾ ಇದ್ದೀರಾ? ಕರೆಕ್ಟಾಗಿ ಕಟ್ಟಿ. ಲೋಕ್, ಇದು ನಾನು ಆಡಿಸ್ತಿರೋ ಆಟ. ನಾನು ಹೇಳ್ದಂಗೆ ಮಾಡಬೇಕು. ಏನಾದ್ರೂ ಉಲ್ಟಾ ಮಾಡಿದ್ರೆ ಇಲ್ಲಿ ನಿಮ್ಮ ತಾಯಿನ ಮುಗಿಸ್ಬಿಡ್ತೀನಿ. ಇಲ್ಲ, ನೀನು ಹೇಳ್ದಂಗೆ ಮಾಡ್ತೀವಿ. ದಯವಿಟ್ಟು ಅಮ್ಮಂಗೇನು ಮಾಡಬೇಡ. ರಿಷಿ ಸರ್, ಇನ್ನು ಏಟೋತು ಅಂತ ಹಿಂಗೆ ನಿಂತ್ಕೊಳ್ಳೋದು? ರಿಷಿ ಸರ್, ರಿಷಿ ಸರ್.